ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಯಾವುದಾದ್ರೂ ನಿರೀಕ್ಷೆಯ ಮೇಲೆ ಬದುಕ್ತಾ ಇದ್ದಾರೆ. ಒಬ್ರು ಹಣದ ಮೇಲೆ ನಿರೀಕ್ಷೆ ಇಡ್ತಾರೆ, ಮತ್ತೊಬ್ಬರು ಆರೋಗ್ಯದ ಮೇಲೆ, ಇನ್ನೊಬ್ಬರು ಸಂಬಂಧಗಳ ಮೇಲೆ. ಆದರೆ ಒಂದು ಪ್ರಶ್ನೆ, ಈ ಎಲ್ಲವೂ ವಿಫಲವಾದರೆ ನಮ್ಮ ನಿರೀಕ್ಷೆ ಎಲ್ಲಿದೆ? ಫ್ರೆಂಡ್ಸ್, ಲೋಕದ ನಿರೀಕ್ಷೆ ಹೇಗಿರುತ್ತದೆ ಗೊತ್ತಾ? ಮೊದಲನೇದಾಗಿ ಹಣದಲ್ಲಿ ನಿರೀಕ್ಷೆ ಇಡ್ತಾರೆ. ಜನರು ಯೋಚಿಸ್ತಾರೆ, ಹಣ ಇದ್ರೆ ನನ್ನ ಜೀವನ ಸುರಕ್ಷಿತ. ಆದ್ರೆ ಹಣ ಕಳೆದು ಹೋಗ್ಬಹುದು, ಮನಃಶಾಂತಿ ಕೊಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಎರಡನೇದಾಗಿ ಮನುಷ್ಯರಲ್ಲಿ ನಿರೀಕ್ಷೆ ಇಡ್ತಾರೆ. ನಾವು ಜನರಲ್ಲಿ ನಂಬಿಕೆ ಇಡ್ತೇವೆ, ಸ್ನೇಹಿತರು, ಕುಟುಂಬ, ನಾಯಕರು. ಆದರೆ ಅವರು ಕೂಡ ಬದಲಾಗಬಹುದು, ನಮ್ಮನ್ನ ನಿರಾಶೆಗೊಳಿಸಬಹುದು. ಮೂರನೇದಾಗಿ ಪರಿಸ್ಥಿತಿಗಳಲ್ಲಿ ನಿರೀಕ್ಷೆ ಇಡ್ತಾರೆ. ನನ್ನ ಪರಿಸ್ಥಿತಿ ಸರಿಯಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ಆದರೆ ಜೀವನ ಯಾವಾಗಲೂ ಸ್ಥಿರವಾಗಿರೋದಿಲ್ಲ, ಸಮಸ್ಯೆಗಳು ಬರ್ತಾ ಇರ್ತವೆ. ಇವೆಲ್ಲವೂ ತಾತ್ಕಾಲಿಕ ನಿರೀಕ್ಷೆಗಳು. ಒಂದು ಉದಾಹರಣೆ, ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಮುಳುಗ್ತಾ ಇದ್ದ. ಅವನು ಒಂದು ಮರದ ತುಂಡನ್ನ ಹಿಡಿದುಕೊಳ್ತಾನೆ. ಮೊದಲಿಗೆ ಅದು ಅವನನ್ನ ತೇಲಿಸ್ತು, ಆದರೆ ಸ್ವಲ್ಪ ಸಮಯದ ನಂತರ ಅದು ಮುರಿದು ಹೋಯ್ತು. ಅವನು ಮತ್ತೆ ಮುಳುಗೋದಕ್ಕೆ ಶುರು ಮಾಡ್ದ. ಈ ಒಂದು ಮರದ ತುಂಡು ಲೋಕದ ನಿರೀಕ್ಷೆ. ಅದು ಉಳಿಸೋದಿಲ್ಲ, ಕೇವಲ ಸ್ವಲ್ಪ ಸಮಯ ಮಾತ್ರ ತಡೆ ಹಿಡಿಯುತ್ತದೆ. ಬೈಬಲ್ ಹೀಗೆ ಹೇಳುತ್ತದೆ, ನಮ್ಮ ನಿಜವಾದಂಥ ನಿರೀಕ್ಷೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಎಂಬುದಾಗಿ. 1 ಪೇತ್ರ 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ಫ್ರೆಂಡ್ಸ್, ಕ್ರಿಸ್ತನಲ್ಲಿ ನಿರೀಕ್ಷೆ ಯಾಕೆ ವಿಭಿನ್ನವಾಗಿದೆ ಗೊತ್ತಾ? ಮೊದಲನೇದಾಗಿ ಜೀವಂತ ನಿರೀಕ್ಷೆ. ಇದು ಸತ್ತಂತ ನಿರೀಕ್ಷೆ ಅಲ್ಲ, ಯಾಕಂದ್ರೆ ಯೇಸು ಜೀವಂತವಾಗಿದ್ದಾನೆ. ಎರಡನೇದಾಗಿ ಶಾಶ್ವತ ನಿರೀಕ್ಷೆ. ಇದು ಈ ಲೋಕಕ್ಕೆ ಮಾತ್ರ ಅಲ್ಲ, ಶಾಶ್ವತ ಜೀವನಕ್ಕೂ ಕೂಡ ಸಂಬಂಧಿಸಿದೆ. ಮೂರನೇದಾಗಿ ಸ್ಥಿರ ನಿರೀಕ್ಷೆ. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಕ್ರಿಸ್ತನು ಬದಲಾಗೋದಿಲ್ಲ. ಫ್ರೆಂಡ್ಸ್, ಒಬ್ಬ ಯುವತಿ ಕಷ್ಟಗಳಲ್ಲಿ ಬದುಕ್ತಾ ಇದ್ಲು. ಆಕೆಗೆ ಹಣದ ಕೊರತೆ, ಆರೋಗ್ಯ ಸಮಸ್ಯೆ, ಕುಟುಂಬದ ಸಮಸ್ಯೆಗಳು. ಅವಳು ಎಲ್ಲದರಲ್ಲೂ ನಿರೀಕ್ಷೆ ಹುಡುಕಿದ್ಲು, ಆದರೆ ಎಲ್ಲವೂ ಕೂಡ ಫೇಲ್ಯೂರ್ ಆಯಿತು. ಒಂದು ದಿನ ಅವಳು ಯೇಸು ಕ್ರಿಸ್ತನಲ್ಲಿ ತನ್ನ ನಿರೀಕ್ಷೆಯನ್ನ ಇಟ್ಟಲು. ಪರಿಸ್ಥಿತಿಗಳು ತಕ್ಷಣ ಬದಲಾಗಲಿಲ್ಲ, ಆದರೆ ಅವಳ ಹೃದಯ ಬದಲಾಯಿತು. ಅವಳಿಗೆ ಶಾಂತಿ ಬಂತು, ಧೈರ್ಯ ಬಂತು, ನಿರೀಕ್ಷೆ ಬಂತು. ಯಾಕಂದ್ರೆ ಅವಳ ಒಂದು ನಿರೀಕ್ಷೆ ಇವಾಗ ಕ್ರಿಸ್ತನಲ್ಲಿ ಇತ್ತು. ಫ್ರೆಂಡ್ಸ್, ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನ ಹೇಗೆ ಪಡೆಯುವುದು ಅಂತ ನೋಡೋಣ. ಮೊದಲನೇದಾಗಿ ಯೇಸುವನ್ನ ಸ್ವೀಕರಿಸಿ, ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಿಲ್ಲಿ. ವಾಕ್ಯವು ನಿಮ್ಮ ನಿರೀಕ್ಷೆಯನ್ನ ಬಲಪಡಿಸುತ್ತದೆ. ಮೂರನೆಯದಾಗಿ ಪ್ರಾರ್ಥನೆ. ಇದು ದೇವರ ಜೊತೆ ನಿಮ್ಮ ಸಂಬಂಧವನ್ನ ಬೆಳೆಸುತ್ತದೆ. ಇಂದು ನೀವು ನಿಮ್ಮ ಜೀವನವನ್ನ ಪರಿಶೀಲಿಸಿ, ನಿಮ್ಮ ನಿರೀಕ್ಷೆ ಎಲ್ಲಿದೆ? ಹಣದಲ್ಲ, ಜನರಲ್ಲ, ಪರಿಸ್ಥಿತಿಗಳಲ್ಲ, ಅಥವಾ ಕ್ರಿಸ್ತನಲ್ಲ. ಫ್ರೆಂಡ್ಸ್, ಒಬ್ಬನು ಮಳೆ ಬಂದಾಗ ಮನೆ ಕಟ್ಟಿದನು. ಒಬ್ಬನು ಮರಳಿನ ಮೇಲೆ ಕಟ್ಟಿದ, ಇನ್ನೊಬ್ಬನು ಕಲ್ಲಿನ ಮೇಲೆ ಕಟ್ಟಿದ. ಮಳೆ ಬಂದಾಗ ಮರಳಿನ ಮನೆ ಕುಸಿದು ಹೋಯಿತು, ಕಲ್ಲಿನ ಮನೆ ನಿಂತುಕೊಳ್ತು. ಆ ಕ್ರಿಸ್ತನೇ ಕಲ್ಲು, ಲೋಕವೇ ಮರಳು. ಕೊನೆಯದಾಗಿ ಇಂದು ದೇವ್ರು ಕೇಳ್ತಾ ಇದ್ದಾನೆ, ನಿನ್ನ ನಿರೀಕ್ಷೆ ನನ್ನಲ್ಲ ಅಥವಾ ಲೋಕದ ಮೇಲ. ಲೋಕದ ನಿರೀಕ್ಷೆಗಳು ನಿಮಗೆ ಮೋಸ ಮಾಡಬಹುದು, ಆದರೆ ಕ್ರಿಸ್ತನಲ್ಲಿ ಇಡುವಂಥ ನಿರೀಕ್ಷೆ ಎಂದಿಗೂ ಮೋಸವಾಗುವುದಿಲ್ಲ. ಹಾಗಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಡಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.